ನಮ್ಮ ಜೊತೆಗೆ ಹಿರಿಯ ಶಾಸಕರು ಮತ್ತು ವಿಧಾನಸಭೆಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು 3-4 ಸಾರಿ ದೆಹಲಿಗೆ ಹೋಗಿ ಬಂದ್ರಿ, ನಿಮ್ಮದೇ ಆದಂಥ ಒಂದು ತಂಡ ಇತ್ತು. ಇಷ್ಟರಲ್ಲಿ ಒಂದು ಯಾರಿಗಾದರೂ ಕೊಟ್ಟರು ನಾವು ಸಂತೃಪ್ತಿಯಿಂದ ತೆಗೆದುಕೊಳ್ತೇವೆ ಅಂತ ಹೇಳಿದ್ರಿ. ಆದರೆ 2-3 ಜನಕ್ಕೆ ಮಾತ್ರ ಆಗಿರ್ತಕ್ಕಂಥದ್ದು. ಬಹುತೇಕವಾಗಿ ತಾವು ಏನೆಲ್ಲ ಬೇಡಿಕೆ ಇಟ್ಟಿದ್ರೆ ಅದೆಲ್ಲವೂ ಕೂಡ ಕಡೆಗಣನೆ ಆಗಿದೆ. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗಿದೆ. ಒಂದೇ ಒಂದು ಜಾಗ ಖಾಲಿದೆ, ಅದನ್ನು ಹೆಣ್ಮಕ್ಳು ಕೊಡಬೇಕು ಅಥವಾ ಕುರುಬ ಸಮಾಜಕ್ಕೆ ಕೊಡಬೇಕು ಅಂತ ಅವರು ಇನ್ನೂ ತೀರ್ಮಾನ ಮಾಡಿಲ್ಲ. ಆದರೆ ನಾನು ಈಗ ಎಷ್ಟು ಜನ ಮಂತ್ರಿಗಳಾಗಿದ್ದಾರೋ ಒಂದು 3-4 ಜನ ಬಿಟ್ಟರೆ ಅವರೆಲ್ಲರಿಗಿಂತ ನಾನೇ ಸೀನಿಯರು. ಬೆಳಗಾಂ ಜಿಲ್ಲೆ 18 ಜನ MLAಗಳಿದ್ದೀವಿ, 11 ಜನ ಗೆದ್ದಿದ್ವಿ. 3 ಕೊಟ್ಟಿದ್ರೆ ಸರಿಯಾಗಿರೋದು. ಸೌದಿಯವರು ಬಂದು 3 ವರ್ಷ ಆಯಿತು. ನಾನು 50 ವರ್ಷದಿಂದ ದುಡಿತಾ ಇದ್ದೀನಿ. ಸೌದಿಯವ್ರಿಗೆ ಕೊಟ್ಟಿದ್ದನ್ನು ನಮಗೇನು ಅಬ್ಜೆಕ್ಷನ್ ಇಲ್ಲ, ಮತ್ತು ನಮಗೇನು ಇದು ಇಲ್ಲ. ಅವರು ಒಳ್ಳೆಯ ಸ್ನೇಹಿತರು, ಒಳ್ಳೆ ಆಡಳಿತರು. ಅವ್ರು ಮಾಡಿ ಅವ್ರನ್ನು ನಮ್ಮನ್ನು ಮಾಡಬೇಕಾಗಿತ್ತು ಅಂತ ನಮ್ಮದೊಂದು ಆಸೆ ಇತ್ತು, ಅಷ್ಟೇ. ಮಾಡಲಿಲ್ಲ, ಅದಕ್ಕೆ ಬೇಜಾರಾಗಿದೆ. ಇನ್ನು ಸ್ವಲ್ಪ ದಿನ ಕಾದು ನೋಡು, ನಮ್ಮ ಪಕ್ಷದವ್ರು ನಮ್ಮನ್ನು ಯಾವ ಥರ ನಡೆಸ್ಕೊಂತ ನೋಡಿಕೊಂಡು ಆಮೇಲೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಬಹಳ ಪ್ರಮುಖವಾಗಿ ಬೆಳಗಾವಿ ದೊಡ್ಡ ಜಿಲ್ಲೆ, 3 ಕೊಡಬೇಕಾಗಿತ್ತು. ತಾವು ಕೂಡ ಬೇಡಿಕೆ ಇಟ್ಟಿದ್ರಿ, ಆದರೆ ಒಕ್ಕೂರಲ ಧ್ವನಿಯಿಂದ 3 ಕೇಳಲಿಲ್ಲ ಅನ್ನುವಂಥದ್ದು ಒಂದು ಹಿನ್ನಡೆ ಕಾರಣ ಅಂತ. ಸತೀಶ್ ಜಾರಕಿಹೊಳಿ ಕೇಳಿದ್ದಾರೆ, ನಾನು ಕೇಳಿದ್ದೀನಿ. ಬೇಕಾದಷ್ಟು ಜನ ನಾವು MLAಗಳು ಯಾರು ಇದ್ದೀರೋ 6 ಜನ ಕೂಡ ನನಗೆ ಸಪೋರ್ಟ್ ಮಾಡಿದರು. ನನಗಾರ ಮಾಡಿ ಇಲ್ಲಿ ಮಾಂತೇಶಿಕ ಉದ್ಘಾಟನೆ ಮಾಡಿ ನಾವೆಲ್ಲ ಭಾಳ ಹಿರಿಯರಿದ್ದೀವಿ ಅಂತಲೇ ಹೇಳಿದ್ವಿ. ಆದರೂ ಕೂಡ ಅವರು ಯಾವುದೋ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಯಾವುದಕ್ಕೆ ತೊಗೊಳ್ಳಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಆಯಿತು, ಮುಂದೆ ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ನಮ್ಮ ಮುಖ್ಯಮಂತ್ರಿಗೆ ಹೇಳಿದ್ರು ತಾಳ್ಮೆ ಇರಬೇಕು ಅಂತ ಹೇಳಿದ್ರು. ತಾಳ್ಮೆಗೂ ಒಂದು ಮಿತಿ ಇದೆ. ತಾಳಿ ನನ್ನ ತಲೆಯೊಳಗಿರೋ ಕೂದಲೆಲ್ಲ ಹೋಯ್ತು, ಅದಕ್ಕೆ ಈಗ ಟೋಪಿ ಹಾಕಿದ್ದೀನಿ. ಆಯಿತಾ, ಇರೋದು ಇನ್ನೂ ತಾಳ್ಮೆಗೆ ಒಂದು ಲಿಮಿಟ್ ಇರಬೇಕು. ಇನ್ನೂ ತಾಳ್ಮೆ ನೋಡ್ಕೊಂಡೋದ್ರೆ ನಮ್ಮ ಇರೋ ಕೂದಲೆಲ್ಲ ಉದುರೋಗ್ಬಿಡ್ತದೆ. ಅದು ನಾವು ಇನ್ನೇನು 72 ವರ್ಷ ನನಗೀಗ. ಕೊನೆ ಹಂತದಾಗ ಸ್ವಲ್ಪ ಒಂದಿನ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದಿರೋಂಥವ್ರು. ನಮ್ಮ ತಂದೆಗೆ ಬ್ರಿಟಿಷ್ ಸರ್ಕಾರದಾಗೆ ಬ್ರಿಟಿಷ್ ಆಳ್ತಾಯಿದ್ರಲ್ಲ ನಮ್ಮ ದೇಶನ. ಆವಾಗ 9 ವರ್ಷ ಪಾಸಿ ವಾರಂಟ್ ಇತ್ತು. ಸಿಕ್ಕಿದ ತಕ್ಷಣ ಗಲ್ಗಾಕ್ಬಿಡಿ ಅಂತ. ನಮ್ಮ ತಂದೆ ಜೊತೆ ಇರೋರು 7 ಜನಕ್ಕೆ ರಾಮದುರ್ಗ ಜೈಲೊಳಗೆ ಗಲ್ಗಾಕೋದು. ನಮ್ಮ ತಂದೆ ಫ್ರೆಂಡ್ ಮನೋಳ್ಳಿ ಅಂತ ಇವರಿಬ್ಬರೇ ಬಚಾವಾಗಿ ಊರು ಅಲ್ಕೊಂಡು ಸ್ವಾತಂತ್ರ್ಯ ಬಂದಮೇಲೆ ಹೊರಗಡೆ ಬಂದರು. ನಮ್ಮದು 106 ಎಕರೆ ಜಮೀನು ಕೂಡ ಬ್ರಿಟಿಷ್ ಸರ್ಕಾರದವ್ರು ಮಟ್ಗೋಲು ಹಾಕ್ಕೊಂಡ್ರು. ಅಂಥ ಫ್ಯಾಮಿಲಿಯಿಂದ ಬಂದಿರೋಂಥ ನಾನು ಆ್ಯಕ್ಚುಲಾಗಿ ಮಿನಿಸ್ಟ್ರಿ ಮಾಡೋದು ಕೇಳಬಾರ್ದು. ಅವರೇ ಹುಡುಕಿ ಇಂಥ ಸ್ವಾತಂತ್ರ್ಯ ಹೋರಾಟಗಾರದು ಪಾಪ ನಮ್ಮ ದೇಶಕ್ಕೋಸ್ಕರ ಹೋರಾಡಿದಾರಪ್ಪ, ಅದು ಅವ್ರ ಮಗನಿಗೆ ಕೊಟ್ಟರೆ ನ್ಯಾಯ ಸಿಗುತ್ತೆ ಅಂತ ಅವರೇ ಕೊಡಬೇಕಾಯಿತು. ನಾ ಬಂದು ಕೇಳಿದ್ರು ಕೂಡ ಕೊಡಲಿಲ್ಲ ಅಂದರೆ ನನಗೆ ಏನಕ್ಕಂತ ಅರ್ಥ ಆಗ್ತಾಯಿಲ್ಲ. ನಮ್ಮ ತಂದೆನೂ ಕೂಡ ಶಾಸಕರಾಗಿದ್ದರು, ನಮ್ಮ ತಾಯಿಯವರು ಕೂಡ ಶಾಸಕ ಇದ್ದರು. ನಾವು ಪ್ರಾಮಾಣಿಕವಾಗಿ 50 ವರ್ಷದಿಂದ ವಿದ್ಯಾರ್ಥಿ ದೇಶದಿಂದ ಯೂತ್ ಕಾಂಗ್ರೆಸ್ನೊಳಗೆ ಎಲ್ಲ ರೀತಿ ಕೂಡ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಎಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರೆ ಎಲ್ಲರ ಕೈ ಕೆಳಗೂ ನಾವು ಕೆಲಸ ಮಾಡಿದ್ದೀವಿ. ಆದರೂ ಕೂಡ ನನಗೆ ಸಿಕ್ಕಲಿಲ್ಲ. ನನಗೆ ಆಶ್ಚರ್ಯ ಆಗಿದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಡೆಲ್ಲಿ ಒಳಗಿದ್ದಾರೆ ಅಧ್ಯಕ್ಷರು. ಅವ್ರಿಗೆಲ್ಲ ಗೊತ್ತು, ಬೇರೆ ಎಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಫ್ಯಾಮಿಲಿದೇ ಆಗಲಿ, ನಮ್ಮ ಕೆಲಸ ಆಗಲಿ. ಅವ್ರ ಅಧ್ಯಕ್ಷರಿದ್ದಾಗ ಥ್ರೂಔಟ್ ಸ್ಟೇಟು ಧರ್ಮಸಿಂಗು ಅವ್ರ ಜೊತೆ ನಾನು ರಾಜ್ಯ ಪೂರ್ತಿ ಸುತ್ತಿದ್ದೀವಿ. ಅವರು ಕೂಡ ಯಾಕೆ ಗಮನ ಹರಿಸ್ತೀನಿ ಅಂತ ನನಗೆ ಆಶ್ಚರ್ಯ ಆಗಿಬಿಟ್ಟಿದೆ. ಅಥವಾ ಅವರು ಏನೋ ಮಾಡ್ಕೊಂಡು ಹೋಗ್ಲಪ್ಪ, ನಾವು ಯಾಕೆ ಕೈ ಇಡೋಣ ಅಂತ ಸುಮ್ಮನೆ ಕೂತ್ಕೊಂಡ್ರು ಅಥವಾ ಏನಾಯಿತು ನನಗೆ ಅರ್ಥ ಆಗ್ತಾಯಿಲ್ಲ. ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ.